ಅದರಿಂದ ನಮ್ಮ ಜಾತಿ ವ್ಯವಸ್ಥೆಗೆ ಲೋಕಿ ಅವರು ಹೇಳ್ತಾ ಇದ್ರು, ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ. ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯಾಗಿ ಬರಬೇಕು. ಈಗ ನಾನು ಗ್ರ್ಯಾಜುಯೇಟ್ ಆದರೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರೋದು ಯಾರಾದ್ರೂ ಮದುವೆ ಆಗ್ತಾರೆ. ನನಗೆ ಕೆಲಸದಲ್ಲಿ ಇರ್ತಾರೆ. ಸಪೋಸ್ ನಾನು ಅವಿದ್ಯಾವಂತನಾದರೆ ಯಾರು ಮದುವೆ ಮಾಡ್ಕೊಳಕ್ಕೆ ಬರ್ತಾರೆ? ಯಾರು ಬರಲ್ಲ. ಅದಕ್ಕೋಸ್ಕರ ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು. ಇವೆರಡೂ ಇಲ್ಲೇ ಹೋದರೆ ಅಸಮಾನತೆ ಹಂಗೆ ಮುಂದುವರ್ಕೊಂಡು ಹೋಗುತ್ತೆ. ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆನೂ ಇರ್ತದೆ. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ, ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶಕ್ತಿ ಬಂದಾಗ ಮೀಸಲಾತಿ ಬೇಡ. ಬಹಳ ಜನ ಮೀಸಲಾತಿ ವಿರೋಧಿಗಳು ನಿಮ್ಗೆಲ್ಲ ಗೊತ್ತಿರಬೇಕು. ಮಂಡಲ್ ಕಮಿಷನ್ ವರದಿ ಜಾರಿಗೆ ಬಂದಾಗ ಏನಾಯಿತು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಅಮಾಯಕ ವಿದ್ಯಾರ್ಥಿಗಳನ್ನ ನಿಮ್ಗೆಲ್ಲ ಕೆಲಸ ಸಿಕ್ಕಲ್ಲ, ಮೀಸಲಾತಿ ಬಂದ್ಬಿಟ್ರೆ ಅಂಥೇಳಿ ಅವ್ರನ್ನೆಲ್ಲ ಎತ್ಕಟ್ಟಿ ಪ್ರಚೋದನೆ ಮಾಡಿ ಅವರು ಬೆಂಕಿ ಹಚ್ಕೊಂಡು ಆಹುತಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು, ಪ್ರಾಣ ಹತ್ಯೆ ಮಾಡ್ತಕ್ಕಂಥ ಕೆಲಸ. ಮಂಡಲ್ ವರ್ಸಸ್ ಕಮಂಡಲ್ ಕೂಡ ಆಯಿತು. ಒಂದು ವೇಳೆ VP ಸಿಂಗ್ ಪ್ರಧಾನಮಂತ್ರಿ ಆಗದೆ ಹೋಗಿದ್ದರೆ ಮಂಡಲ್ ಕಮಿಷನ್ ಜಾರಿ ಆಯ್ತಿತ್ತೋ ಇಲ್ವೋ ಅಂತ ಗೊತ್ತಿಲ್ಲ. VP ಸಿಂಗು ತೀರ್ಮಾನ ತಗೊಂಡ್ರು, ಅದು ಜಾರಿಯಾದದ್ದು ಇವರು ಯಾರು ಪ್ರಧಾನಿಯಾಗಿದ್ದಾರಲ್ಲ PV ನರಸಿಂಹರಾವ್ ಅವ್ರ ಕಾಲದಲ್ಲಿ ಜಾರಿಯಾಯಿತು. ಕಾಂಶಿರಾಮ್ ಅವರು ಕೂಡ ಹೋರಾಟ ಮಾಡಿದರು. ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅವ್ರು ಎಲ್ಲರ ಹೆಸರು ಹೇಳ್ತಾ ಇಲ್ಲ. ಈಗ 82ರಲ್ಲಿ ಚಾಲೆಂಜ್ ಮಾಡಿದ್ರು, 90 ಇಂದಿರಾ ಸಾಗಾಣಿ ಕೇಸ್ 92ರಲ್ಲಿ ಆಗ ಮಾಡಿದ್ದು 50%ಗಿಂತ ಮೀರಬಾರ್ದು ಮೀಸಲಾತಿ ಅಂತ ಮಾಡಿದ್ದು ಇಂದಿರಾ ಸಾಗಾಣಿ ಕೇಸ್. ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಬೇರೆ, 9 ಜಡ್ಜಸ್ಗಳಿದ್ದಂಥ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅಲ್ಲಿ ತೀರ್ಮಾನ ಆಯಿತು, ಮೀಸಲಾತಿ ಮಾಡ್ಬೋದು, ಮಂಡಲ್ ಕಮಿಷನ್ ವರದಿ ಜಾರಿ ಮಾಡ್ಬೋದು. ಜಾತಿಯ ಆಧಾರದ ಮೇಲೆ ಆಗಿರ್ತಕ್ಕಂಥ ಮೀಸಲಾತಿ ಸಂವಿಧಾನಬದ್ಧವಾಗಿದೆ. ಯಾಕಂದರೆ ಕಾಕಾ-ಕಾಲೇಕರ ವರದಿ ತಿರಸ್ಕಾರ ಆದದ್ದು ಜಾತಿ ಆಧಾರದ ಮೇಲೆ ಆಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಇವತ್ತಿನವರೆಗೂ ಕೂಡ ಅದನ್ನೇ ಸುಪ್ರೀಂ ಕೋರ್ಟ್ನವರು ಹೇಳ್ತಾ ಇದ್ದಾರೆ.